ಹುಚ್ಚು ಮನಸ್ಸಿನ ಹತ್ತಾರು ಮುಖಗಳು. ಓ ಮನಸ್ಸೇ ಇಲ್ಲಿ ಕೇಳು. ನಿಮ್ಮ ಮನಸ್ಸಲ್ಲೂ ಹೀಗೇನಾ? ಜೆನ್‌ಝಿ ಮಕ್ಕಳಲ್ಲಿ ಇಂತಹ ಪ್ರಶ್ನೆಗಳು ಮತ್ತೆ ಲವ್ ಅಥವಾ ಅಫೆಕ್ಷನ್ ಮಧ್ಯದಲ್ಲಿರುವಂಥದ್ದು ವ್ಯತ್ಯಾಸ, ಲವ್ ಅಫೇರ್ಸ್ ಆಗಿರ್ಲಿ, ಪೇರೆಂಟ್ಸ್‌ಗೆ ಕೊಡ್ತಿರುವಂಥದ್ದು ರೆಸ್ಪೆಕ್ಟ್ ಆಗಿರ್ಲಿ, ಆಸ್ ಎ ಸ್ಟೂಡೆಂಟ್ ನನ್ನ ಜವಾಬ್ದಾರಿ, ಆಸ್ ಎ ಟೀಚರ್ ನನ್ನ ಜವಾಬ್ದಾರಿ, ಪೇರೆಂಟ್ಸ್ ಏನಾದರೂ ಈ ವಿಡಿಯೋನು ನೋಡ್ತಿದ್ರೆ ಪೇರೆಂಟ್ಸ್ ನಿಮ್ಮ ಪಾತ್ರ ಏನಾಗಿದೆ, ಆಸ್ ಎ ಸ್ಟೂಡೆಂಟ್ ಸ್ಟೂಡೆಂಟಿನ ಪಾತ್ರ ಏನಾಗಿದೆ, ಆಸ್ ಎ ಚೈಲ್ಡ್ ನಿಮ್ಮ ಮಕ್ಕಳಿಗೆ ಚೈಲ್ಡ್ ಆಗಿ ನೀವೇನಾದ್ರೂ ಆಸ್ ಎ ವಿದ್ಯಾರ್ಥಿ ನೀವು ನೋಡ್ತಿದ್ರೆ ನಿಮ್ಮ ಪಾತ್ರ ಏನಾಗಿದೆ ಅನ್ನೋದು ಈ ವಿಡಿಯೋ ಅಲ್ಲಿ ನಾನು ಹೇಳ್ತಿದ್ದೀನಿ. ಈಗಿನ ಜನರೇಷನ್ ಅಲ್ಲಿ ನಡೀತಿರುವಂತದ್ದು ತುಂಬಾ ಇಂಪಾರ್ಟೆಂಟ್ ಟಾಪಿಕ್, ದಟ್ ಈಸ್ ಲವ್ ಅಫೇರ್ಸ್ ಅಲ್ಲಿ ಯಾರ್ಯಾರು ಸಿಗಾಕೊಂಡು ತಗ್ಲಾಕೊಂಡು ಅವರು ಫ್ಯೂಚರ್ ಹಾಳಾಗ್ತಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಅಲ್ಲಿ ಮಾತಾಡ್ತಿದ್ದೀನಿ. ದಯವಿಟ್ಟು ಈ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಅದೇ ರೀತಿಯಲ್ಲಿ ನೀವು ಏನಾದ್ರು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಪೇರೆಂಟ್ಸ್ ಸಮೇತ ನೀವು ಕೂತ್ಕೊಂಡು ನೋಡಿದ್ರೆ ತುಂಬಾ ಒಳ್ಳೇದು. ಅಥವಾ ನಿಮ್ಮ ಪೇರೆಂಟ್ಸ್ ಸಪರೇಟ್ ಆಗಿ ನೋಡಿ ನಿಮ್ಮ ಮಕ್ಕಳನ್ನು ಕೂಡ ಈ ವಿಡಿಯೋವನ್ನು ಖಂಡಿತ ನೀವು ತೋರಿಸಿ. ಇನ್ನೂವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇದೇ ರೀತಿಯಲ್ಲಿ ಏನಾದ್ರೂ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲಾಸ್ಟ್ ಅಲ್ಲಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನೋಡಿ, ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರ್ಬೋದು, ಮಕ್ಕಳು ತುಂಬಾ ಜನ ನಾವು ಸ್ಟಾರ್ಟಿಂಗ್ ಇಂದ ಬಂದ್ರೆ ನೋಡಿ, ದ ಏಜ್ ಆಫ್ 13 to 19 ಏನ್ ಏಜ್ ಇದೆ, ಇದನ್ನು ನಾವು ಟೀನ್ ಏಜ್ ಅಂತ ಕರಿತೀವಿ. 13 TEN ಟೀನ್, 19 TEN ಟೀನ್. ಸೊ ಈ 13 to 19 ಏಜ್ ಅನ್ನು ಟೀನ್ ಏಜ್ ಅಂತ ಕರಿತೀವಿ. ಸೊ ಈ ಟೀನ್ ಏಜ್ ಅಲ್ಲಿ ಮಕ್ಕಳು ತುಂಬಾ ಅವ್ರಿಗೆ ಸಪೋರ್ಟ್ ಬೇಕಾಗಿದೆ. ಅದು ಮಾರಲ್ ಸಪೋರ್ಟ್ ಬೇಕಾಗಿದೆ, ಎಮೋಷನಲ್ ಸಪೋರ್ಟ್ ಬೇಕಾಗಿದೆ, ಮತ್ತೆ ಅದೇ ರೀತಿಯಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಸಪೋರ್ಟ್ ಕೂಡ ಒಂದ್ ಹಂತಕ್ಕೆ ಬೇಕಾಗಿದೆ. ಏನಕ್ಕೆ ಮಾರಲ್ ಸಪೋರ್ಟ್ ಬೇಕು ಅಂದ್ರೆ ನೋಡಿ, ಮೈಂಡ್ ಡಿಸ್ಟ್ರಾಕ್ಟ್ ಆಗೋದು, ಮಕ್ಕಳು ಮೆಚೂರ್ ಆಗೋದು ಈ ಏಜ್ ಅಲ್ಲೇ. ನೀವು ಯೂಶುವಲಿ ನೋಡಿರ್ಬೋದು, ಹಿಂದಿನ ಜನರೇಷನ್ ಅಲ್ಲಿ ಅಂದ್ರೆ ಮುಂಚೆ ಯಾವ ತರ ಇತ್ತು ಅಂದ್ರೆ 10th ಸ್ಟ್ಯಾಂಡರ್ಡ್ ಅಥವಾ ಫಸ್ಟ್ PUC ಸೆಕೆಂಡ್ PU ಅಲ್ಲಿ ಮಕ್ಕಳು ಮೆಚೂರ್ ಆಗ್ತಿದ್ರು, ಆವಾಗ ಅವರು ಮೆಚೂರಿಟಿಗೆ ಬರ್ತಾ ಇದ್ರು. ಬಟ್ ಈಗ ಮಕ್ಕಳು 6th ಸ್ಟ್ಯಾಂಡರ್ಡ್ ಅಲ್ಲಿ 7th ಸ್ಟ್ಯಾಂಡರ್ಡ್ ಅಲ್ಲೇ ಮೆಚೂರ್ ಆಗ್ತಿದ್ದಾರೆ, ಅದು ಬಾಯ್ಸ್ ಅಂಡ್ ಈವನ್ ಗರ್ಲ್ಸ್. ಸೊ ಇಂತಹ ಸಿಚುವೇಶನ್ಸ್ ಅಲ್ಲಿ ಅವ್ರಿಗೆ ಮೆಚೂರಿಟಿಗೆ ಬಂದ್ಮೇಲೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ತಿದ್ಬೇಕಾಗಿರುವಂತದ್ದು, ಹೇಳ್ಕೊಡ್ಬೇಕಾಗಿರುವಂತದ್ದು ಪೇರೆಂಟ್ಸ್ ಆಸ್ ವೆಲ್ ಆಸ್ ಅವರ ಟೀಚರ್ಸ್. ಸ್ವಲ್ಪ ವಿಷಯಗಳನ್ನು ನಾವು ಸ್ಕೂಲಲ್ಲೂ ಕೂಡ ಹೇಳ್ಕೊಡಕ್ ಆಗಲ್ಲ, ಅಂಡ್ ಸ್ವಲ್ಪ ವಿಷಯಗಳನ್ನು ಪೇರೆಂಟ್ಸು ಕೂಡ ಅವ್ರ ಮಕ್ಕಳಿಗೆ ಹೇಳ್ಕೊಡಕ್ ಆಗಲ್ಲ. ಬಿಕಾಸ್ ಸ್ವಲ್ಪ ವಿಚಾರಗಳು ಸೆನ್ಸಿಟಿವ್ ಆಗಿರುತ್ತೆ. ಆ ವಿಚಾರಗಳನ್ನು ಅವ್ರಿಗೆ ತಲುಪಿಸ್ಬೇಕು ಅಂದ್ರೆ ನಾವು ಅವ್ರನ್ನ ಕೌನ್ಸಿಲಿಂಗ್ ಮಾಡಿಸ್ಬೇಕು, ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಅಂದ್ರೆ ನಿಮ್ಗೆ ಸೈಕಾಲಜಿಸ್ಟ್ ಅಂತ ಅಂದಿದ ತಕ್ಷಣನೇ ಯಾರೋ ಒಬ್ಬ ಗ್ರಾಜುಯೇಟೆಡ್ ಡಿಗ್ರಿ ಹೋಲ್ಡರ್ ಅಥವಾ ಸೈಕಾಲಜಿ ಓದಿರೋನು ಅಂತಾನೆ ಬೇಕಂತ ಅಲ್ಲ. ಒಂದು ಒಳ್ಳೆ ಮೋಟಿವೇಟ್ ಮಾಡೋರ ಹತ್ರ ನೀವು ಹೋಗಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಹೋಗಿ ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸ್ಬೇಕು. ಸರಿ ತಪ್ಪು ಅನ್ನೋದು ಪ್ರಜ್ಞೆ ಅವ್ರಿಗೆ ಬರಬೇಕು ಅಂದ್ರೆ ಅವ್ರ ಜೊತೆಲಿ ಕೂತ್ಕೊಂಡು ನೀವು ಆಸ್ ಎ ಪೇರೆಂಟ್ ಫಸ್ಟ್ ನೀವು ಮಾತಾಡ್ಬೇಕು. ನೋಡಿ, ಯಾವಾಗ ಒಂದು ಸ್ಟೂಡೆಂಟ್ಗೆ ಮನೆಯಲ್ಲಿ ಪ್ರೀತಿ ಸಿಗಲ್ಲ, ಆ ವಿದ್ಯಾರ್ಥಿ ಆ ಸ್ಟೂಡೆಂಟ್ ಏನ್ ಮಾಡ್ತಾನಂದ್ರೆ ಆಚೆ ಪ್ರಪಂಚದಲ್ಲಿ ಪ್ರೀತಿಯನ್ನು ಹುಡ್ಕಕ್ ಸ್ಟಾರ್ಟ್ ಮಾಡ್ತಾನೆ. ನೀವು ಯಾವಾಗ ಮನೆ ವಾತಾವರಣ, ನಿಮ್ದು ಮನೆಯದು ವಾತಾವರಣ, ನಿಮ್ಮ ಸ್ಟೂಡೆಂಟ್ ನಿಮ್ಮ ಮಕ್ಳ ಜೊತೆ ನೀವು ಪ್ರೀತಿಯಿಂದ ಬೆಳೆಸಲ್ಲ, ಯಾವಾಗ ನೋಡಿದ್ರು ಕೋಪ ಮಾಡ್ಕೋತೀರಾ, ಯಾವಾಗ ನೋಡಿದ್ರು ಅವ್ರನ್ನ ಬೈತಿರ್ತೀರಾ, ಯಾವಾಗ ನೋಡಿದ್ರು ಅವ್ರನ್ನ ಟೀಕೆ ಮಾಡ್ತಿರ್ತೀರಾ, ನೀನ್ ಸರಿ ಇರ, ನೀನ್ ಹೀಗೆ, ನೀನ್ ಹಾಗೆ, ಅದು ಇದು ಅಂತ ನೀವು ಯಾವಾಗ ಅವ್ರನ್ನ ಟಾರ್ಚರ್ ಮಾಡ್ತೀರಾ ಅಥವಾ ನೀವು ಅವ್ರನ್ನ ಟೀಕೆ ಮಾಡ್ತಿರ್ತೀರಾ, ಅವಾಗ ಅವ್ರಿಗೆ ಯಾವಾಗ ಮನೆಯಲ್ಲಿ ಪ್ರೀತಿ ಸಿಗಲ್ಲ, ಅವಾಗ ಪ್ರೀತಿಯನ್ನು ಊರಲ್ಲೆಲ್ಲ ಹುಡ್ಕಕ್ಕೆ ಸುತ್ತಾಡ್ತಿರ್ತಾರೆ ಮಕ್ಕಳು. ಎಲ್ಲೋ ಒಂದ್ ಕಡೆ ಯಾರೋ ಸಣ್ಣ ಪುಟ್ಟದು ಏನು ಒಂದ್ ಸ್ಮಾಲ್ ಕೇರ್ ತೋರಿಸಿದ್ರೆ ಸಾಕು, ಅವ್ರಿಗೆ ಇಷ್ಟ ಆಗೋಗ್ತಾರೆ. ಸೊ ನೀವು ಫಸ್ಟ್ ಆಸ್ ಎ ಪೇರೆಂಟ್ ಐ ರಿಕ್ವೆಸ್ಟ್ ಯು, ನೀವು ನಿಮ್ಮ ಮಕ್ಕಳನ್ನು ನಿಮ್ಮ ಮನೆಯಲ್ಲಿ ಪ್ರೀತಿ ಮಾಡಿ, ಅರ್ಥ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆಗಿ ಇರಿ, ಅವ್ರಿಗೆ ಏನೇ ಕಷ್ಟ ಇದ್ರು ನೀವು ಪ್ರೊವೈಡ್ ಮಾಡಿ, ಅವ್ರು ಏನೇ ಕೇಳಿದ್ರು ಅವ್ರಿಗೆ ಕೊಡಿ, ಅವ್ರಿಗೆ ಇದು ಅಲ್ಲ ಆ ತರ ಅಲ್ಲ ಈ ತರ ಮಾಡ್ಬೇಕು ಅಂತ ಅವ್ರಿಗೆ ಗೈಡ್ ಮಾಡಿ. ನೆಕ್ಸ್ಟ್ ನಾನು ಏನ್ ಹೇಳೋದಂದ್ರೆ, ನೋಡಿ, ಹಲವಾರು ಇನ್ಸಿಡೆಂಟ್ಸ್ಗಳು ನಮ್ಮ ಮಾಗಡಿಯಲ್ಲಿ ನಡೀತಿದೆ. ನಮ್ಮ ಸುತ್ತಮುತ್ತ ನೀವು ನೋಡಿರ್ಬೋದು, ಎಷ್ಟೋ ಇನ್ಸಿಡೆಂಟ್ಸ್ ಬೆಳಕು ಬರಲ್ಲ, ಬಟ್ ಸ್ಟಿಲ್ ತುಂಬಾ ಇನ್ಸಿಡೆಂಟ್ಸು ನಿಮ್ಗೂ ಗೊತ್ತಿದೆ. ಆಸ್ ಎ ಸ್ಟೂಡೆಂಟ್ಸ್ ನೀವು ನೋಡ್ತಿದ್ರೆ ನಿಮ್ಮ ಕ್ಲಾಸಸ್ ಅಲ್ಲಿ ನಡೀತಿದೆ, ನಿಮ್ಮ ಸ್ಕೂಲ್ಸ್ ಅಲ್ಲಿ ನಡೀತಿದೆ, ಆಚೆ ನಡೀತಿದೆ. ನನ್ನ ಒಬ್ರು ಫ್ರೆಂಡ್ ಸಿಕ್ಕಿದ್ರು, ಅವ್ರು ಹೇಳಿದ್ರು, ಸರ್ ನಿಮ್ಗೆ ಪಾಠ ಕಲಿಬೇಕು ಅಂತ ಅಂದಿದ ತಕ್ಷಣನೇ ಏನಾದ್ರು ಒಂದು ಅರ್ಥ ಆಗ್ತಿಲ್ಲ ಅಂದಾಗ ನೀವು ಹೋಗಿ ಸ್ಕೂಲಲ್ಲಿ ಕೂತ್ಕೊಂಡು ಪಾಠ ಕಲಿಯೋದು ನೆಸೆಸಿಟಿನೂ ಅಂತಾನೆ ಇಲ್ಲ.
ಆಫ್ಟರ್ ಸ್ಕೂಲ್ ಡೇಸ್ ಹೇಳ್ತಿರೋದು ನಾನು. ನೀವು ಏನಾದ್ರು ನಿಮ್ಗೆ ತುಂಬಾ ಆದಾಗ ಮನ್ಸಿಗೆ ನೀವು ಹೋಗಿ ಬಸ್ ಸ್ಟಾಪ್ ಅಲ್ಲಿ ಕೂತ್ಕೋಬಿಡಿ. ಆ ಬಸ್ ಸ್ಟಾಪ್ ಅಲ್ಲಿ ತುಂಬಾ ಪಾಠಗಳು ನಿಮ್ಗೆ ನೀವು ಕಲಿಬಹುದು ಸರ್. ಯಾವ್ದೆಲ್ಲ ಇನ್ಸಿಡೆಂಟ್ಸ್ ನೀವು ನೋಡ್ಬೋದು ಅಂದ್ರೆ ಸರ್, ಎಲ್ರೂ ಕೂಡ ಆತುರದಲ್ಲಿ ಇರ್ತಾರೆ. ಎಲ್ರಿಗೂ ಒಂದೊಂದು ಟೆನ್ಷನ್ ಇರುತ್ತೆ ಸರ್. ಯಾರಿಗೋ ಒಬ್ರಿಗೆ ಮನೆಗೆ ಹೋಗೋದು ಟೆನ್ಷನ್ ಇರುತ್ತೆ. ಯಾರೋ ಒಬ್ರು ಬೆಳಗ್ಗೆ ಬಂದು ಕಾಯ್ತಿರ್ತಾರೆ ಬಸ್ಗೆ. 10 ನಿಮಿಷ ನಾನು ಲೇಟ್ ಆದ್ರೆ ನನ್ನ ಸ್ಯಾಲರಿ ಕಟ್ ಆಗುತ್ತೆ ಅಂತ ಅವರು ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಇನ್ನೊಬ್ರು ನಾನು ಸ್ಕೂಲ್ಗೆ ಲೇಟ್ ಆದ್ರೆ ಅಲ್ಲಿ ಕಾಲೇಜಲ್ಲಿ ಬೈತಾರೆ ಅನ್ನೋದು ಒಂದು ಕ್ಯಾಟಗರಿ ಆಫ್ ಸ್ಟೂಡೆಂಟ್ಸ್ ಆ ಯೋಚನೆ ಮಾಡ್ತಿರ್ತಾರೆ. ಇನ್ನೊಬ್ಬ ಅವನು ಡ್ರೈವರ್ ಅವ್ನ್ ಟೆನ್ಷನ್ ಅಲ್ಲಿ ಇರ್ತಾನೆ, ನಾನು ಯಾವಾಗ ಈ ಟ್ರಿಪ್ ಅನ್ನು ಇದ್ ಮಾಡ್ಬಿಟ್ಟು ಇನ್ನೊಂದು ಟ್ರಿಪ್ ನಾನು ಬರ್ತೀನಿ ಮನೆಗೆ ಸೇರ್ಕೋತೀನಿ ಅಂತ. ಅಲ್ಲಿ ಕುರ್ಕುರೆ ಸೇಲ್ ಮಾಡೋರು ಅಥವಾ ಚಿಪ್ಸ್ ಪ್ಯಾಕೆಟ್ ಸೇಲ್ ಮಾಡೋನು ಅವನ್ಗೂ ಒಂದು ಅವನದೇ ಆದಂತಹ ಒಂದು ಟೆನ್ಷನ್ ಇರುತ್ತೆ. ನಂದು ಎಲ್ಲ ಈ ಚಿಪ್ಸ್ ಖಾಲಿ ಆಗೋದ್ರೆ ನಾನು ಇವತ್ತಿದ್ ಮಧ್ಯಾಹ್ನದ ಊಟ ನಾನು ತಿನ್ಬಹುದು, ಇದರಿಂದ ನಾನು ಇವತ್ತಿದ್ದು ಸಂಪಾದನೆ ನಂದು ಆಗೋಗುತ್ತೆ ಅಂತ. ಅದೇ ಬಸ್ ಸ್ಟಾಪ್ ಅಲ್ಲಿ ಯಾರೋ ಒಬ್ಬ ಹ್ಯಾಂಡಿಕ್ಯಾಪ್ ಅನ್ನು ನೀವು ನೋಡಿರ್ಬೋದು. ಯು ವಿಲ್ ಫೀಲ್ ಬ್ಲೆಸ್ಡ್ ಬೈ ಸೀಯಿಂಗ್ ದಟ್ ಹ್ಯಾಂಡಿಕ್ಯಾಪ್ ಪೀಪಲ್. ಅಟ್ ಲೀಸ್ಟ್ ದೇವ್ರು ನಮ್ಗೆ ಕಾಲ್ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ನಾವು ಚೆನ್ನಾಗಿದ್ದೀವಿ, ನಾವು ಓಡಾಡ್ತಿದ್ದೀವಿ ಅಂತ. ಅದೇ ಬಸ್ ಸ್ಟಾಪ್ ಅಲ್ಲಿ ನಿಮ್ಗೆ ತುಂಬಾ ಜನ ವ್ಯಾಪಾರ ಮಾಡೋರು ನೀವು ನೋಡಿರ್ತೀರಾ, ತುಂಬಾ ಜನ ಹಳ್ಳಿಗೆ ಹೋಗೋರು ನೋಡಿರ್ತೀರಾ. ಅಲ್ಲಿ ಹಳ್ಳಿಗೆ ಹೋಗೋ ನೀವು ಅಲ್ಲಿ ನೋಡಿರೋಂಥದ್ದು ಅಜ್ಜಿ ತಾತಗಳನ್ನು ನೋಡಿದ್ರೆ ಅವ್ರದೇ ಆದಂತಹ ಅವ್ರಿಗೆ ಟೆನ್ಷನ್ಸ್ ಗಳಿರುತ್ತೆ. ಇಷ್ಟೆಲ್ಲಾ ಟೆನ್ಷನ್ಸ್ ಗಳ ಮಧ್ಯದಲ್ಲಿ ನೀವು ಇನ್ನೂ ಬೇರೆ ದೃಶ್ಯಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೇಕು. ಎಂತ ದೃಶ್ಯಗಳಂದ್ರೆ, ನೀವು ಆರಾಮಾಗಿ ಅಲ್ಲಿ ಕೂತಿದ್ರೆ ತುಂಬಾ ಮಕ್ಳಲ್ಲಿ ಬಂದ್ ಕೂತಿರ್ತಾರೆ, ಕಾಲೇಜ್ ಮಕ್ಳು ಬರ್ತಾರೆ, ಸ್ಕೂಲ್ ಮಕ್ಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಅಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರುವಂತದ್ದು, ಅಲ್ಲೇ ಆ ಬಸ್ ಸ್ಟಾಪ್ ಅಲ್ಲೇ ಕೂತ್ಕೊಂಡು ನಮ್ಮ ಮಕ್ಕಳು, ನಾವು ಪಾಠ ಮಾಡ್ತಿರೋಂಥದ್ದು ಮಕ್ಕಳು ಅವರೇ ಟೀಚರ್ಸ್ ಗಳನ್ನು ಹೆಸರನ್ನು ತೆಗ್ದು ಅವ್ರ ಹೆಸರು ತಕೊಂಡು ಅವ್ರನ್ನ ಬೈತಿರ್ತಾರೆ. ಏಕವಚನದಲ್ಲಿ ಮಾತಾಡ್ತಿರ್ತಾರೆ. ನನ್ ಮಗ ಈ ತರ ಮಾಡ್ದ ಕಣೋ, ಇವತ್ತು ಸ್ಕೂಲಲ್ಲಿ ಈ ತರ ನಡೀತು ಕಣೋ, ಅವ್ನ್ಗೆ ಎತ್ತಾಕ್ ಬಿಡಣ ಕಣೋ, ಅವ್ನ್ಗೆ ಎತ್ ಬಿಡಣ, ನಮ್ ಲವ್ ವಿಷಯ, ನಮ್ದು ಅವ್ರದ್ದು ಲವ್ ವಿಷಯ ಗೊತ್ತಾಗೋಗಿದೆ, ಅಥವಾ ಲವ್ ಅಫೇರ್ ಬಗ್ಗೆ ನಡೀತಿರೋಂಥದ್ದು ಗೊತ್ತಾಗೋಗಿದೆ, ಅವ್ನು ನಮ್ಗೆ ಹೊಡ್ದ, ಅವ್ನ್ಗೆ ಎತ್ ಬಿಡಣ ಅಂತ ಇದ್ಯಾ. ಈ ತರ ಮೈಂಡ್ ಸೆಟ್ ಅಲ್ಲಿ ಮಕ್ಕಳು ಆಲ್ರೆಡಿ ಇದ್ದಾರೆ. ನಾವು ಆಸ್ ಎ ಟೀಚರ್ ಮಕ್ಳಿಗೆ ನಾವು ದ್ವೇಷ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ. ಅವ್ರ ಮಕ್ಳದ್ದು ಮೈಂಡ್ ಸೆಟ್ ಹೇಗಾಗೋಗಿದೆ ಅಂದ್ರೆ ನೋಡಿ, ಟೀಚರ್ಸ್ನ ಎತ್ತು ಬಿಡೋಣ ಅನ್ನೋ ಮಟ್ಟಕ್ಕೆ ಹೋಗಿದ್ದಾರೆ. ಅಂದ್ರೆ ಎಲ್ಲಿಂದ ಇವರು ಇದನ್ನು ಪ್ರೇರಣೆ ತಗೋತಿದ್ದಾರೆ? ಮೂವೀಸ್, ರೀಲ್ಸ್, ಅದು ಇದು ಎಲ್ಲ ನೋಡ್ತಿರ್ತಾರೆ. ಈ ಇನ್ಸಿಡೆಂಟ್ಸ್ ಇಂದ ಅವ್ರಿಗೆ ಏನಾಗುತ್ತೆ ಅಂದ್ರೆ, ಟೀಚರ್ನ ಎತ್ತು ಬಿಡೋಣ, ಅವನ್ನ ಎತ್ತು ಬಿಡೋಣ, ಎತ್ ಮಾಡ್ಬಿಡೋಣ, ಅದ್ ಮಾಡ್ಬಿಡೋಣ. ಯಾವ ಒಂದ್ ಸಿಗರೇಟ್ ಸೇರ್ಕೊಂಡು ಯಾರೋ ಹೋಗ್ತಿದಾರೆ ಅಂದ್ರೆ ಸ್ಟೈಲ್ ಆಗಿ ಯಾರೋ ಒಬ್ಬ ಹೀರೋ ಬರ್ತಿದ್ದಾನೆ ಮೂವಿಯಲ್ಲಿ ಅಂದ್ರೆ ಅದನ್ನೇ ಫಾಲೋ ಮಾಡ್ಬೇಕು ಅಂತ ಅವ್ರ ಮನ್ಸಿಗೆ ಬರ್ತಿದೆ ಮಕ್ಳಿಗೆ. ಅವ್ರಿಗೆ ಹೇಳ್ಬೇಕು, ಅಲ್ಲಿ ಮೂವಿಯಲ್ಲಿ ಸೈಡ್ ಅಲ್ಲಿ ಕೊಟ್ಟಿರ್ತಾನೆ, ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಅದನ್ನ ಯಾರು ಅಬ್ಸರ್ವ್ ಮಾಡಲ್ಲ. ನೋಡೋದು ಅವ್ನ್ ಬರ್ತಿರೋದು ಗತ್ತು, ಆ ಸ್ಟೈಲು, ಆ ಹೀರೋ ಹೊಡಿತಿರೋದು ಸ್ಟೈಲು, ಇದೆಲ್ಲ ನೋಡ್ತಾರೆ. ಅದೆಲ್ಲ ಮೂವಿ, ಸಿನಿಮಾ ಅಂತ ಅವ್ರಿಗೆ ಹೇಳ್ಬೇಕು. ರಿಯಲ್ ಲೈಫ್ ಅಲ್ಲಿ ಅದೆಲ್ಲ ಮಾಡಿದ್ರೆ ಫ್ಯೂಚರ್ ಹಾಳಾಗೋಗುತ್ತೆ ಅಂತ ಅವ್ರಿಗೆ ಗೈಡ್ ಮಾಡ್ಬೇಕಾಗಿರೋದು ಪೇರೆಂಟ್ಸ್. ಯಾರೋ ಒಂದು ಇನ್ಸಿಡೆಂಟ್ ನನ್ಗೆ ನೆನಪು ಬಂತು. ಒಬ್ಬ ಪೇರೆಂಟು ಆ ಸ್ಟೂಡೆಂಟ್ ಅನ್ನು ಕರ್ಕೊಬಂದು ಬಸ್ ಸ್ಟಾಪ್ ಬಿಟ್ಟು ಹೋಗ್ತಾರೆ. ಆ ಹುಡ್ಗಿನ ಮಾತಾಡ್ಸ್ಲಿಕ್ಕೆ ಇನ್ನೊಬ್ಬ ಹುಡುಗ ಕಾಯ್ತಿರ್ತಾನೆ. ಬಂದ್ ಬಿಟ್ಟು ಹೋದ್ಮೇಲೆ ಆ ಹುಡುಗ ಬಂದು ಹುಡ್ಗಿ ಕೇಳ್ತಾನಂತೆ, ಯಾರೋ ಬಂದ್ರಲ್ಲ ಅಂತ. ಆ ಹುಡುಗಿ ಸ್ವಂತ ಅಪ್ಪನ್ನ ಅಪ್ಪ ಅಂತ ಹೇಳಲ್ಲ ಅಂತೆ, ಯಾರೋ ನಮ್ಮ ದೊಡ್ಡಪ್ಪನೋ ಚಿಕ್ಕಪ್ಪನೋ ಅಂತ ಹೇಳ್ತಾರೆ. ಏನ್ಕೆ? ಬಿಕಾಸ್ ಅವ್ರ ಅಪ್ಪ ಒಳ್ಳೆ ಬಟ್ಟೆ ಹಾಕಿರ್ಲಿಲ್ಲ, ಯಾವ್ದೋ ಒಂದು ಪಂಚೆ ಉಟ್ಕೊಂಡಿದ್ರು, ಕರೆಕ್ಟ್ ಆಗಿ ಶೇವ್ ಮಾಡ್ಸಿರ್ಲಿಲ್ವೋ, ಕಟಿಂಗ್ ಮಾಡ್ಸಿರ್ಲಿಲ್ವೋ, ಅಥವಾ ಚೆನ್ನಾಗಿ ಕಾಣಿಸ್ತಿರ್ಲಿಲ್ವೋ, ಆ ಹುಡುಗನ್ ಮುಂದೆ ಅವ್ರ ಬೆಲೆ ಎಲ್ಲಿ ಕಮ್ಮಿ ಆಗೋಗುತ್ತೋ, ಏನೋ ಸ್ಟ್ಯಾಂಡರ್ಡ್, ಆ ಹುಡುಗಿ ಏನೋ ಸ್ಟ್ಯಾಂಡರ್ಡ್ ಲೆವೆಲ್ ಮೇಂಟೈನ್ ಮಾಡಿದ್ದು ಎಲ್ಲೂ ಬಿದ್ದೋಗುತ್ತೋ ಅಂತ ಅವ್ರ ಸ್ವಂತ ಅಪ್ಪ ಅಂತ ಹೇಳಲಿಕ್ಕೂ ಕೂಡ ನಾಚಿಕೆ ಪಡ್ತಿರೋಂಥದ್ದು ಮಕ್ಕಳು, ಈಗಿನ ಮಕ್ಕಳು. ಯಾವತ್ತು ನಿಮ್ಮ ಪೇರೆಂಟ್ಸ್ ಅನ್ನು ನಿಮ್ಮ ಪೇರೆಂಟ್ಸು ನೀವು ಹಾಕ್ತಿರೋ ಬಟ್ಟೆಯನ್ನು ನೋಡಿ ಜಡ್ಜ್ ಮಾಡಕ್ ಹೋಗ್ಬೇಡಿ. ನಾನು ಪ್ರೀತಿ ಮಾಡ್ತಿರೋ ಹುಡ್ಗಾನು ಹುಡ್ಗಿನೋ ನಮ್ಮ ಅಪ್ಪನ್ನ ಈ ತರ ನೋಡ್ಬಿಟ್ರೆ ನನ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೋ, ನನ್ ಜೊತೆಲಿ ಇರ್ತಾರೋ ಇಲ್ವೋ, ಬಿಟ್ಟು ಹೋಗ್ತಾರೋ ಅಂತ ಪ್ರೀತಿನೇ ಏನಕ್ಕೆ ನಿಮ್ಗೆ? ಪ್ರೀತಿ ಬಗ್ಗೆನು ಮಾತಾಡ್ತೀನಿ ಮುಂದೆ, ಏನು ಆಕ್ಚುಯಲ್ ಪ್ರೀತಿ ಅಂದ್ರೆ. ಅಂತ ಸ್ಟೂಡೆಂಟ್ ಅಂತ ನಿಮ್ಗೆ ಹುಟ್ಸಿರೋಂಥದ್ದು ಪೇರೆಂಟ್, ತಂದೆನೆ ನೀವು. ನಿಮ್ಗೆ ನಿಮ್ ತಂದೆ ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಆಗ್ತಿದೆ ಅಂದ್ರೆ ನೀವು ಇದ್ರೂನು ಏನ್ ಪ್ರಯೋಜನ ಹೇಳಿ? ಅಲ್ಲಿ ಏನೋ ಒಂದು 2 days ಲವ್ಗೋಸ್ಕರ, 1 year ಲವ್ ರಿಲೇಶನ್ಶಿಪ್ಗೋಸ್ಕರ ಆ ಹುಡುಗ ಏನೋ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ಗೆ ಬಿಟ್ಟು ಹೋಗ್ತಾನ ಅವನು. ಏನೋ ಒಂದ್ ರೀಸನ್, ಸಿಲ್ಲಿ ರೀಸನ್ ಕೊಟ್ಟು ನಿಮ್ಗೆ ಬಿಟ್ಟು ಹೋಗ್ಬೋದು.
ಅದಕ್ಕೋಸ್ಕರ ನೀವು ನಿಮ್ಮ ಪೇರೆಂಟ್ಸ್ ಅನ್ನು ಡಿಗ್ರೇಡ್ ಮಾಡ್ತಿದ್ದೀರಾ, ನಿಮ್ಮ ಪೇರೆಂಟ್ಸ್ ಅನ್ನೇ ನೀವು ಐಡೆಂಟಿಟಿಯನ್ನು ಮುಚ್ಚಿಡ್ತಿದ್ದೀರಾ. ತುಂಬಾ ಬೇಜಾರಾಗುತ್ತೆ ಇಂತಹ ಇನ್ಸಿಡೆಂಟ್ಸ್ ಗಳನ್ನು ನೋಡಿದಾಗ. ಇದೆಲ್ಲೂ ಅಲ್ಲ, ನಮ್ಮ ಮಾಗಡಿ ಬಸ್ ಸ್ಟಾಪ್ಸ್ ಅಲ್ಲಿ ನಡೀತಿರೋಂಥದ್ದು ಸನ್ನಿವೇಶಗಳು, ಇನ್ಸಿಡೆಂಟ್ಸ್ಗಳು ನನ್ ಕಿವಿಗೆ ಬಿದ್ದಿದಿರೋಂಥದ್ದು. ನಾನು ಸುಮ್ಮನೆ ಯಾವುದೋ ಒಂದು ಕ್ರಿಯೇಟ್ ಮಾಡಿ ಹೇಳ್ತಾ ಇಲ್ಲ ಇಲ್ಲಿ ಇನ್ಸಿಡೆಂಟ್ಸ್ಗಳನ್ನು. ಆಗಿರೋಂಥದ್ದು ಇನ್ಸಿಡೆಂಟ್ಸ್ ಅನ್ನು ನಿಮ್ ಮುಂದೆ ಇಡ್ತಿದ್ದೀನಿ. ಇದನ್ನು ಎಷ್ಟು ನಿಮ್ಗೆ ಕರೆಕ್ಟ್ ಅನ್ಸುತ್ತೆ ಅದನ್ನು ತಗೊಳ್ಳಿ, ಇಲ್ದೇ ಇರೋದನ್ನು ಬಿಟ್ಬೇಡಿ. ಹೇಳ್ಬೇಕಾಗಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ. ತುಂಬಾ ಬೇಜಾರಾಗುತ್ತೆ. ಬಿಕಾಸ್ ಹಾಸ್ಪಿಟಲ್ಸ್ ಅಲ್ಲಿ ಒಬ್ರು ಡಾಕ್ಟರ್ನ ಮೀಟ್ ಮಾಡಿದೆ ನಾನು. ಡಾಕ್ಟರು ಕೂಡ ನನ್ ಸಿಕ್ಕಿದಾಗ ಅವರು ಒಂದು ಹೇಳಿದ ಒಂದೇ ಮಾತು, ತುಂಬಾ ಮಕ್ಕಳನ್ನು ಕರ್ಕೊಂಡ್ ಬರ್ತಾರೆ, ಟೆಸ್ಟಿಂಗ್ಗೋಸ್ಕರ ಕರ್ಕೊಂಡ್ ಬರ್ತಾರಂತೆ. ಇನ್ಸಿಡೆಂಟ್ಸ್ ಆಗುತ್ತೆ, ಲವ್ ಅಫೇರ್ ಆಗುತ್ತೆ, ಓಡೋಗಿರ್ತಾರೆ ಇಬ್ರು ಮಕ್ಕಳು. 8th 9th 10th ಸ್ಟ್ಯಾಂಡರ್ಡ್ ಅಲ್ಲಿ ಹುಡುಗಿ ಓಡೋಗ್ತಿದ್ದಾರೆ. ಇದರಲ್ಲಿ ನಾಚ್ಕೊಳ್ಳೋ ವಿಷಯ ಏನೂ ಇಲ್ಲ, ಅಥವಾ ಮುಚ್ಚಿಡೋದು ವಿಷಯನೂ ಅಲ್ಲ ಇದು. ಬಿಕಾಸ್ ಇದು ಕಾಮನ್ ನಡೀತಿದೆ, ಎಲ್ರೂ ಗೊತ್ತಾಗ್ತಿರೋಂಥದ್ದು. ಮಕ್ಕಳು ಏನಾದ್ರೂ ಇದನ್ನು ನೋಡ್ತಿದ್ರೆ ಈ ವಿಡಿಯೋ, ನಿಮ್ಗೆ ಒಂದೇ ನಾನು ಪ್ರಶ್ನೆ ಕೇಳೋದು, ನೀವು ಆ ಹುಡುಗಾನು ಹುಡುಗಿ ಜೊತೆನೋ ಏನೋ ಓಡೋಗ್ತಿದ್ದೀರಾ ಅಂತಾನು ಒಂದು ಪ್ಲಾನ್ ಹಾಕೊಂಡಿದ್ದೀರೋ, ಅಥವಾ ಏನು ಮೀಟ್ ಮಾಡಬೇಕು ಅಂತ ಹೋಗ್ತಿದ್ದೀರೋ, ನಿಮ್ಮ ಅಪ್ಪ ಅಮ್ಮ ಇಷ್ಟು ವರ್ಷ ಕಷ್ಟಪಟ್ಟು ನಿಮ್ಗೆ ಬೆಳೆಸಿರೋಂಥದ್ದು, ನಿಮ್ಮನ್ನು ನೀವ್ ಏನೇನ್ ಕೇಳಿದಾಗ ನಿಮ್ಗೆಲ್ಲ ಕೊಡ್ಸಿರೋಂಥದ್ದು ಎಲ್ಲೋಯ್ತಿದ್ರ ಬೆಲೆ? ನಿಮ್ ಮೇಲೆ ಭರವಸೆ ಇಟ್ಕೊಂಡು ನಿಮ್ಗೆ ಶಾಲೆಗೆ ಕಳಿಸ್ತಿದಾರಲ್ಲ, ಇದನ್ ಮಾಡ್ಲಿಕ್ಕ? ಯಾವ್ದೋ ಒಂದು ಹುಡುಗ ಎಲ್ಲೋ ಇದ್ನೋ, ಏನೋ ಗೊತ್ತಿಲ್ದೇ ಇರೋನು, ಅವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಎಲ್ಲಿರೋನು ನಿಮ್ಗೆ ಈಗ ಇನ್ನೇನು 2-3 ತಿಂಗಳ ಹಿಂದೆ ನಿಮ್ಗೆ ಪರಿಚಯ ಆಗಿರೋನು ಬಂದ್ ಮಾತಾಡ್ದ, ಒಳ್ಳೆ ರೀತಿಯಲ್ಲಿ ನಿಮ್ಗೆ ಟ್ರೀಟ್ ಮಾಡ್ತಿದ್ದಾನೆ, ಏನೋ ಚಾಕ್ಲೇಟ್ ತಂದು ಕೊಡ್ತಿದ್ದಾನೆ, ನೀವು ಕೇಳಿದಾಗ ಎಲ್ಲ ಕೊಡಿಸ್ತಿದ್ದಾನೆ ಅಂದಾಗ ಅವ್ನು ನಿಮ್ಗೆ ಒಳ್ಳೆಯವನಾಗ್ತಿದ್ದಾನೆ. ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿ ನಿಮ್ ಹಿಂದೆ ಪಟ್ಟಿರೋಂಥದ್ದು ಶ್ರಮ ಅವ್ರಿಗೆ ಮಾತ್ರ ಗೊತ್ತು. ನೈಟ್ ಟೈಮ್ ಅಲ್ಲಿ ನಿಮ್ಗೆ ಊಟ ಮಾಡ್ಲಿಕ್ಕೆ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್ ನೀವು ಯಾವತ್ತಾದ್ರೂ ಇಮ್ಯಾಜಿನ್ ಮಾಡಿ ನೋಡಿ, ಮನೆಯಲ್ಲಿ ರೈಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಊಟ ಮಾಡ್ತಿರ್ತೀರ, ಎಲ್ಲೂ ಡಿನ್ನರ್ ಟೈಮ್ ಅಲ್ಲಿ ಕೂತಿರ್ತೀರಾ ಫ್ಯಾಮಿಲಿ ಜೊತೆಯಲ್ಲಿ, ಇಷ್ಟು ಸ್ವಲ್ಪ ಅನ್ನ ಮಿಕ್ಕಿರುತ್ತೆ, ಎಲ್ಲ ತಿಂತಿರ್ತೀರಾ. ಬಟ್ ನಿಮ್ಮ ಅಮ್ಮ ಏನ್ ಮಾಡ್ತಾರೆ ಹೇಳಿ, ಆ ಅನ್ನ ತಿನ್ನಕ್ಕಿಂತ ಮುಂಚೆ ಫಸ್ಟ್ ಎಲ್ರಿಗೂ ಸರ್ವ್ ಮಾಡ್ತಾರೆ. ಅವ್ರಿಗೆ ಹೊಟ್ಟೆ ಹಸಿವಿದ್ರು ಕೂಡ ಅವ್ರು ತಿನ್ನಕ್ ಹೋಗಲ್ಲ, ಫಸ್ಟ್ ನಿಮ್ ಎಲ್ರು ತಿನ್ಸಿ ಮಿಕ್ಕಿದ್ರೆ ಮಾತ್ರ ತಿಂತಾರೆ ಹೊರತು, ಅವ್ರು ಫಸ್ಟ್ ಯಾವತ್ತೂ ತಿನ್ಬಿಟ್ಟು ಕೂತ್ಕೊಳ್ಳಲ್ಲ. ನೀವ್ ಯಾವತ್ತಾದ್ರೂ ಅಬ್ಸರ್ವ್ ಮಾಡಿ, ನಿಮ್ಮಮ್ಮ ಯಾವತ್ತಾದ್ರೂ ನಿಮ್ಗಿಂತ ಮುಂಚೆ ಊಟ ಮಾಡಿದಾರಾ? ಇಲ್ಲ, ಅವ್ರು ನಿಮ್ಗಿಂತ ಮುಂಚೆ ಊಟ ಮಾಡಿರಲ್ಲ. ನಿಮ್ಮಮ್ಮ ಯಾವತ್ತಿದ್ರು ಕೂಡ ನೀವು ಊಟ ಮಾಡಿದ ಮೇಲೆನೆ ಊಟ ಮಾಡ್ತಾರೆ. ಬಿಕಾಸ್ ನನ್ ಮಕ್ಳು ಫಸ್ಟ್ ಅವ್ರು ತಿಂದು ಚೆನ್ನಾಗಿರ್ಬೇಕು, ಅವ್ರೆಲ್ಲ ತಿಂದಾದ್ಮೇಲೆ ಏನಾದ್ರು ಮಿಕ್ಕಿದ್ರೆ ನಾನು ತಿಂತೀನಿ ಅಂತ ನಿಮ್ಮಮ್ಮ ಕಾಯ್ತಿರ್ತಾರೆ. ಬಟ್ ನೀವೇನ್ ಮಾಡ್ತೀರಾ ಹೇಳಿ, ನಿಮ್ಮಮ್ಮನ್ನೇ ಆಮೇಲೆ ದ್ರೋಹ ಮಾಡ್ತೀರಾ, ನಿಮ್ಮಮ್ಮನ್ನೇ ನೀವು ಮೋಸ ಮಾಡ್ತೀರಾ. ಅವ್ರ ನಂಬಿಕೆ ದ್ರೋಹ ಮಾಡಿ ನೀವು ಸ್ಟೂಡೆಂಟ್ ಆಗಿ, ನೀವು ಅವ್ರ ಮಕ್ಕಳಾಗಿ ನೀವು ಅವ್ರನ್ನ ಮಾಡ್ತೀರಾ. ಇದನ್ನು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಡಾಕ್ಟರ್ ಹೇಳಿದ್ರು, ಅವರ ಇದರಲ್ಲಿ ಬಂದು ಟೆಸ್ಟಿಂಗ್ ಬರ್ತಾರೆ ಅಂತೆ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಮಕ್ಕಳು ಹುಡುಗಿರು ಏನಾಗ್ತಿದ್ದಾರೆ ಅಂದ್ರೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ತಿದೆ ಅವ್ರಿಗೆ. ಈ 9th ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ ಏಜ್ ಅಲ್ಲಿ ಈ ತರ ಆಗ್ತಿದೆ ಅಂದ್ರೆ, ನೀವು ಇಮ್ಯಾಜಿನ್ ಮಾಡಿ, ಮುಂದೆ ಬರುವ ದಿನಗಳಲ್ಲಿ ಇದೇ ಸಿಚುವೇಶನ್ಸ್ ಜಾಸ್ತಿ ಆದಾಗ ಅವ್ರ ಮೇಲೆ ಬೀಳ್ತಿರೋಂಥದ್ದು ಪರಿಣಾಮಗಳು ಏನಾಗ್ಬಿರ್ಬೋದು. ಈ ಏಜ್ ಅಲ್ಲೇ ಇದೆಲ್ಲ ಇಷ್ಟು ಎಲ್ಲ ಆಗ್ತಿದೆ ಅಂದ್ರೆ, ನೀವು ಕೊಡ್ತಿರೋಂಥದ್ದು ಮೊಬೈಲ್ ಫೋನ್ಸ್ ಮಕ್ಳಿಗಾಗಿರ್ಲಿ, ಅವ್ರ ಆ ಮೊಬೈಲ್ ಫೋನ್ಸ್ ಅಲ್ಲಿ ನಿಮ್ಗೆ ಹೇಳ್ತಿರೋದೇ ಒಂದು, ನೋಡ್ತಿರೋದೇ ಒಂದು. ನಾವು ಎಕ್ಸಾಮ್ ಓದ್ತಿದೀವಿ ಅಂತ ಕೂತಿರ್ತಾರೆ, ಬಟ್ ಅಲ್ಲಿ ಮಾಡ್ತಿರೋದೇ ಒಂದು. ಏನೋ ಡೌಟ್ ನನ್ಗೆ ಬಂತು, ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ತೀನಿ ಅಂತ ಗೂಗಲ್ಗೆ ಹೋಗ್ತಾರೆ, ಅಲ್ಲಿ ಸರ್ಚ್ ಮಾಡ್ತಿರೋದೇ ಒಂದು. ಸೊ ದಯವಿಟ್ಟು ನಾನು ಎಲ್ಲಾ ಪೇರೆಂಟ್ಸ್ ಹತ್ರ ಕೇಳ್ಕೊಳ್ಳೋದು ಒಂದೇ ಏನಂದ್ರೆ, ನಿಮ್ ಮಕ್ಳಿಗೆ ದಯವಿಟ್ಟು ಫೋನಿಂದ ದೂರ ಇಡ್ಬೇಡಿ. ಫಸ್ಟ್ ನೀವು ಫೋನಿಂದ ಎಷ್ಟು ದೂರ ಇಟ್ಟಿರ್ತೀರಾ, ಅಷ್ಟು ಆ ಮಕ್ಕಳು ಆ ಒಂದು ದಾರಿಯಲ್ಲಿ ಹೋಗ್ತಿರ್ತಾರೆ. ಈ ಟೀನ್ ಏಜ್ ಏನಿದೆ, ಈ ಟೀನ್ ಏಜ್ ಅಲ್ಲಿ ಅವ್ರಿಗೆ ಗೈಡ್ ಮಾಡೋಂಥದ್ದು ವೆರಿ ಇಂಪಾರ್ಟೆಂಟ್. ಅವ್ರಿಗೆ ಕೌನ್ಸಿಲಿಂಗ್ ಮಾಡಿಸೋದು ವೆರಿ ಇಂಪಾರ್ಟೆಂಟ್. ನೀವು ಮಾಡ್ತಿರೋದು ನಿಮ್ಗೆ ಸರಿ ಅನ್ಸ್ತಿದ್ಯಾ ಅಂತ ನೀವು ಒಮ್ಮೆ ಯೋಚನೆ ಮಾಡ್ಬೇಕು. ನೀವು ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಪ್ರಶ್ನೆ ಮಾಡ್ಕೋಬೇಕು. ಓ ಮನಸ್ಸೇ ಇಲ್ಲಿ ಕೇಳು ಅಂತ ಏನಿದೆಯಲ್ಲ, ನಿಮ್ ಮನ್ಸಿಗೆ ನೀವೇ ಒಂದ್ಸತಿ ಕೇಳಿ ನೋಡಿ, ನಾನು ಇದ್ ಮಾಡ್ತಿರೋದು ಕರೆಕ್ಟಾ? ನಮ್ಮ ಅಪ್ಪ ಅಮ್ಮ ನನ್ ಕಷ್ಟಪಟ್ಟು ಸ್ಕೂಲ್ಗೆ ಕಳಿಸ್ತಿದ್ದಾರೆ, ನಾನು ಬೇರೆಯವ್ರ ಜೊತೆ ಎಲ್ಲೋ ಚಾಟಿಂಗ್ ಮಾಡ್ತಿದ್ದೀನಿ, ಮನೇಲಿ ಏನ್ ಹೇಳ್ತಿದ್ದೀನಿ, ನಾನು ಓದ್ತಿದ್ದೀನಿ ಅಂತ. ನಾನು ಇದ್ ಮಾಡ್ತಿರೋದು ಕರೆಕ್ಟಾ?
ಪೇರೆಂಟ್ಸ್ ಟೀಚರ್ಸ್ನ ಅಥವಾ ದೇವ್ರನ್ನ ಎದುರ್ಕೊಂಡು ಓದೋದು ಕೆಲಸ ಮಾಡೋದು ಅದ್ ಮಾಡಕ್ ಹೋಗ್ಬೇಡಿ. ನಿಮ್ ಮನ್ಸಾರೆ ನೀವು ಕೇಳಿ, ನಾನು ಇದ್ ಮಾಡ್ತಿರೋದು ಕರೆಕ್ಟಾ ಅಂತ. ನಿಮ್ ಮನ್ಸಿಗೆ ಒಪ್ಪಿಗೆ ಇದ್ರೆ ಅದನ್ನು ಮಾಡಿ. ಎಸ್, ನನ್ ಮನ್ಸಿಗೆ ಒಪ್ಪಿಗೆ ಇದೆ, ನಾನು ಮಾಡ್ತಿದ್ದೆಲ್ಲ ಕರೆಕ್ಟೇ ಇದೆ ಅಂತ ಅನ್ಸ್ತಿದ್ದಾಗ ನೀವು ಅದನ್ನು ಮಾಡಿ, ಕಂಟಿನ್ಯೂ ಮಾಡಿ. ಬಟ್ ನಿಮ್ ಮನ್ಸು ಒಪ್ತಿಲ್ಲ, ನಾನು ಎಲ್ಲೋ ನಮ್ಮ ಪೇರೆಂಟ್ಸ್ನ ನಾನು ನಂಬಿಕೆ ದ್ರೋಹ ಮಾಡ್ತಿದ್ದೀನಿ ಅಥವಾ ಎಲ್ಲೋ ಮೋಸ ಮಾಡ್ತಿದ್ದೀನಿ, ನಮ್ಮ ಪೇರೆಂಟ್ಸ್ ಗೊತ್ತಾದ್ರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಥವಾ ಇದನ್ನು ಒಪ್ಕೊಳ್ಳಲ್ಲ ಅವರು ಅಂದಾಗ ನೀವು ಮಾಡ್ತಿರೋದು ಸರಿನಾ ತಪ್ಪು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಒಮ್ಮೆ ನೀವು ಫ್ರೆಂಡ್ ಜೊತೆನೋ ಎಲ್ಲೋ ಆಚೆ ಹೋಗ್ಬೇಕು ಅಂದಾಗ ಒಂದ್ಸತಿ ಯೋಚನೆ ಮಾಡಿ, ನನ್ನ ಪೇರೆಂಟ್ಸ್ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ಇದನ್ನು ನಾನು ಬ್ರೇಕ್ ಮಾಡದೆ ಅವ್ರಿಗೇನ್ ಅನ್ಸ್ಬಾರ್ದು ಅಂತ. ನಿಮ್ ಮನ್ಸಾರೆ ಒಂದ್ ಪ್ರಶ್ನೆ ಕೇಳಿ, ನಾನು ಎಲ್ಲ ಇದ್ ಮಾಡ್ತಿರೋದು ಕರೆಕ್ಟಾ ಅಂತ. ನಿಮ್ಗೆ ಎಷ್ಟ್ ಕರೆಕ್ಟ್ ಅಂತ ಅನ್ಸ್ತಿದ್ರೆ ಆವಾಗ ನೀವು ಅದನ್ನು ಮುಂದುವರಿಸಿ, ನೀವು ಅದನ್ನು ಮಾಡಕ್ ಹೋಗಿ. ಎಲ್ಲ ಏನೇ ವರ್ಕ್ ಮಾಡಕ್ ಹೋದ್ರು ಕೂಡ ಅದಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸಿನ ಶ್ರಮ, ಅವ್ರು ನಿಮ್ ಹಿಂದೆ ಪಟ್ಟಿರೋಂಥದ್ದು ಶ್ರಮ ಆಗಿರ್ಲಿ, ನಿಮ್ಗೆ ಈ ಹಂತಕ್ಕೆ ಈ ಲೆವೆಲ್ ತಂದಿರೋಂಥದ್ದಾಗಿರ್ಲಿ, ಇದೆಲ್ಲದನ್ನು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಮುಂದೆ ವರ್ಸಿ. ಈ ಏಜ್ ಅಲ್ಲಿ ಆಗೋದೆಲ್ಲ ಅಫೆಕ್ಷನ್ ಮಾತ್ರ, ಅಟ್ರಾಕ್ಷನ್ ಮಾತ್ರ. ಲವ್ ಅನ್ನೋದು ನಿಮ್ಮ ಮೆಚುರಿಟಿ ಆದ್ಮೇಲೆ, ನೀವು ಯಾವಾಗ ದುಡಿಯಕ್ ಹೋಗ್ತಿರಲ್ಲ, ನೀವು ಯಾವಾಗ ಮನೆ ನಡ್ಸೋ ರೀತಿಯಲ್ಲಿ ನಿಮ್ಮ ಕೆಪಾಸಿಟಿ ಬಂದಿರುತ್ತೆ ನೋಡಿ, ಆವಾಗ ನೀವು ಯಾರನ್ನು ಪ್ರೀತಿ ಮಾಡ್ತಿರಲ್ಲ, ಅದು ಆಕ್ಚುಯಲ್ ಲವ್ ಅಂತ ನಿಮ್ಗೆ ಹೇಳ್ಬೋದು. ಈ ಟೀನ್ ಏಜ್ ಅಲ್ಲಿ ಆಗೋದೆಲ್ಲ ಅಟ್ರಾಕ್ಷನ್, ಅಫೆಕ್ಷನ್. ಸೊ ಈ ಅಟ್ರಾಕ್ಷನ್ ಇರ್ಲಿ, ಅಫೆಕ್ಷನ್ ಇರ್ಲಿ, ಡೋಂಟ್ ಕ್ರಾಸ್ ದ ಲಿಮಿಟ್ಸ್. ಎಲ್ಲದನ್ನು ಕೂಡ ಒಂದು ಲಿಮಿಟ್ ಇರುತ್ತೆ, ಆ ಹಂತದಲ್ಲಿ ಇದ್ರೆ ಒಳ್ಳೇದು. ಆ ಲಿಮಿಟ್ ಕ್ರಾಸ್ ಆಗೋದ್ರೆ ನಿಮ್ಮ ಫ್ಯೂಚರ್ ಹಾಳಾಗುತ್ತೆ, ನಿಮ್ಮ ಕರಿಯರ್ ಕೊಲ್ಯಾಪ್ಸ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ, ಇಂತಹ ಟಾಪಿಕ್ಸ್ಗಳಲ್ಲಿ ಅಥವಾ ಬೇರೆ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ದಯವಿಟ್ಟು ಹೋಗಿ ಕಮೆಂಟ್ ಮಾಡಿ. ಇದರಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಥವಾ ನೀವೇನೇನು ಕಲ್ತಿದ್ರಿ ಇದರಿಂದ ಅನ್ನೋದು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.